Hello everyone, welcome back to my YouTube channel Max with Queen. Today we are going to discuss about the introduction to trigonometry part prove that. ನಿಮ್ಗೆಲ್ರಿಗೂ prove that questions ಅಲ್ಲಿ ಡೌಟ್ ಇದೆ. ಸೊ ಆ ಡೌಟ್ ಅನ್ನು ಇವತ್ತು ನಾವು ಈ PDF ಮುಖಾಂತರ ನಿಮ್ಗೆ ಹೇಳ್ಕೊಡ್ತೀನಿ. ಆಲ್ರೆಡಿ ನಾನು 4 ಟಿಪ್ಸ್ ಸ್ಟೆಪ್ಸ್ ಟು ಬಿ ಫಾಲೋಡ್ ಟು ಡೂ ಎನಿ ಪ್ರೂವ್ ದಟ್ ಕ್ವಶನ್ ಅನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಅದು ಲಾಸ್ಟ್ ಇಯರ್ ಮಾಡಿದ್ದೆ, ಅದು ಈಗಲೂ ಕೂಡ ಅದು ಸೇಮ್ ಇದೆ, ನೀವು ಹೋಗಿ ಚೆಕ್ ಮಾಡ್ಬೋದು ಯಾವ ರೀತಿಯಲ್ಲಿ ಅಂತ. ಸೊ ಇವತ್ತು ಸಿಂಪಲ್ ಆಗಿ ನಾನು ಹೇಳ್ಕೊಡ್ತೀನಿ ಯಾವ ತರ ಪ್ರೂವ್ ದಟ್ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡ್ಬೋದು ಅಂತ. ಸಿ 4 ಸ್ಟೆಪ್ ಇಫ್ ಯು ರಿಮೆಂಬರ್ ಯು ಕ್ಯಾನ್ ಈಸಿಲಿ ಸಾಲ್ವ್ ಎನಿ ಪ್ರೂವ್ ದಟ್ ಕ್ವಶನ್. ಅದರಲ್ಲಿ ಫಸ್ಟ್ ಸ್ಟೆಪ್ ಬರುವಂತದ್ದು ರೆಡ್ಯೂಸಿಂಗ್ ಟು ದ ಸಿಂಪ್ಲೆಸ್ಟ್ ಫಾರ್ಮ್. ಅದು ಯಾವ್ದು ಟೆಕ್ಸ್ಟ್ ಬುಕ್ ಅಲ್ಲೂ ಇಲ್ಲ, ಜಸ್ಟ್ ಒಂದು ಟಿಪ್ಸ್ ತರ ನಾನು ಹೇಳ್ಕೊಡ್ತಿರೋದು ನೀವು ನೆನ್ಪಿಟ್ಕೋಬೇಕಾಗಿರೋದು ನಿಮ್ಗೆ ಈಸಿ ಆಗೋ ರೀತಿಯಲ್ಲಿ. ಸೊ ನೋಡಿ, ಈಗ ಫಸ್ಟ್ ಪ್ರಾಬ್ಲಮ್ ಇದೆ ಇಲ್ಲಿ. ಈ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಪ್ರೂವ್ ದಟ್ ಕೊಸಿಕೆಂಟ್ ಥೀಟಾ ಮೈನಸ್ ಕಾಟ್ ಥೀಟಾ is equal to 1 minus cos divided by 1 plus cos A. So ಇಲ್ಲಿ there are totally 4 steps to be followed. Here I have done the answer. You can see here. See, first reduce to the simplest form. Simplest form ಅಂದ್ರೆ ಏನು? sin ಮತ್ತೆ cos ರೇಷಿಯೋ ಅಲ್ಲಿ ಬಂದ್ರೆ ಅದನ್ನು simplest form ಅಂತ ಕರಿತೀವಿ ನಮ್ಮ ಭಾಷೆಯಲ್ಲಿ. Simplest form ಅಂದ್ರೆ ಏನು ಟ್ರಿಗ್ನೋಮೆಟ್ರಿಯಲ್ಲಿ? sin and cos ratio. If it is in the cosecant, if you convert into the 1 by sin, it will become simplest form. ಅದೇ ಏನಾದ್ರೂ ಟ್ಯಾನ್ ಅಲ್ಲಿ ಇದ್ರೆ ಅದನ್ನು ಸೈನ್ ಬೈ ಕಾಸ್ ಅಂತ ಬರೆದ್ರೆ ಅದನ್ನೇನಂತ ಕರಿತೀವಿ? ಸಿಂಪ್ಲೆಸ್ಟ್ ಫಾರ್ಮ್. ಸೈನ್ ಅಂಡ್ ಕಾಸ್ ರೇಷಿಯೋ ಅಲ್ಲಿ ನೀವು ಅದನ್ನು ಬರೆದ್ರೆ ಅದನ್ನು ಸಿಂಪ್ಲೆಸ್ಟ್ ಫಾರ್ಮ್. ಸೊ ದ ಸ್ಟೆಪ್ 1 ಈಸ್ ಕನ್ವರ್ಟಿಂಗ್ ಇನ್ ಟು ದ ಸಿಂಪ್ಲೆಸ್ಟ್ ಫಾರ್ಮ್. ಪ್ರೂವ್ ದಟ್ ಕ್ವಶನ್ ಅಲ್ಲಿ ನೀವು ನೋಡಿ, ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾನೆ? ಕೊಸಿಕೆಂಟ್ ಥೀಟಾ ಮೈನಸ್ ಕಾಟ್ ಥೀಟಾ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕೊಸಿಕೆಂಟ್ ಥೀಟಾ ಅನ್ನು ನಾವು ಏನ್ ಮಾಡಿದ್ದೀವಿ? ಸಿಂಪ್ಲೆಸ್ಟ್ ಫಾರ್ಮ್, ದಟ್ ಈಸ್ 1 ಬೈ ಸೈನ್ ಥೀಟಾ. ಇಲ್ಲಿ ಕಾಟ್ ಅನ್ನು ಏನ್ ಮಾಡಿದ್ದೀನಿ? ಕಾಸ್ ಬೈ ಸೈನ್ ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ 2 ನೋಡಿ, ಸ್ಟೆಪ್ 1 ಅಲ್ಲಿ ನಾವು ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಬರ್ಕೋಬೇಕು. ಸಿಂಪ್ಲೆಸ್ಟ್ ಫಾರ್ಮ್ ದಟ್ ಈಸ್ ಸೈನ್ ಮತ್ತೆ ಕಾಸ್. 2 ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಾವು LCM ತಗೋಬೇಕು. ಸ್ಟೆಪ್ 2 ಅಲ್ಲಿ ಏನ್ ಮಾಡ್ಬೇಕು? LCM ತಗೋಬೇಕು. ಇಲ್ಲಿ LCM ತಗೋತೀವಿ. ಸೊ ಡಿನಾಮಿನೇಟರ್ ಸೇಮ್ ಇದೆ, ಸೈನ್ ಥೀಟಾ 1 ಮೈನಸ್ ಕಾಸ್ ಥೀಟಾ ಅಂತ ಬರೀತೀರಾ. ದೆನ್ ಥರ್ಡ್ ಸ್ಟೆಪ್ ಅಲ್ಲಿ, ಸ್ಟೆಪ್ 2 ಅಲ್ಲಿ ಈ ತರ ಮಾಡ್ತೀರಾ. ಸ್ಟೆಪ್ 3 ಅಲ್ಲಿ ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಶುಡ್ ಯೂಸ್ ಎನಿ ಐಡೆಂಟಿಟಿ ಆರ್ ಎನಿ ಫಾರ್ಮುಲಾ. ವಾಟ್ ಆರ್ ದೋಸ್ ಐಡೆಂಟಿಟೀಸ್? ಐಡೆಂಟಿಟೀಸ್ ಆರ್ 3 ಐಡೆಂಟಿಟೀಸ್, ದಟ್ ಈಸ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ cos square theta is equal to 1 plus tan square theta is equal to secant square theta, and one more is 1 plus cot square theta is equal to cosecant square theta. Cosecant square theta. So these are the identities. Formulas ಯಾವುದು? Formulas, you know the basic algebraic formulas, that is ಇಲ್ಲೇ ಬರಿತೀನಿ ಇದ್ರ ಮೇಲೆ a plus b whole square, a minus b whole square and a square minus b square. ಈ ಮೂರು ಈ ಫಾರ್ಮುಲಾಸ್ ಮತ್ತೆ ಐಡೆಂಟಿಟೀಸ್ ಇಷ್ಟು ನೆನ್ಪಿಟ್ಕೊಂಡ್ರೆ ನೀವು ಇಲ್ಲಿ ಮಾಡ್ಬೋದು. ಸೊ ಥರ್ಡ್ ಸ್ಟೆಪ್ ಯಾವುದು ನಮ್ದು? ಸರ್ ಇಲ್ಲಿವರೆಗೂ ನೀವು ಮಾಡ್ತೀರಾ, ಇದಾದ್ಮೇಲೆ ಗೊತ್ತಾಗಲ್ಲ ಸರ್ ಏನ್ ಮಾಡ್ಬೇಕು ನಾನು ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ಸೊ ಸ್ಟೆಪ್ 3 ನೆನ್ಪು ಬರ್ಬೇಕು. ಸ್ಟೆಪ್ 3 ಏನೋ? ಯೂಸಿಂಗ್ ದ ಐಡೆಂಟಿಟಿ ಆರ್ ಎನಿ ಫಾರ್ಮುಲಾ. ಸೊ ಇಲ್ಲಿ ಏನ್ ಮಾಡ್ತೀರಾ ನೀವು? ಇಲ್ಲಿ ಐಡೆಂಟಿಟಿ ಯೂಸ್ ಮಾಡಿದೀರಾ ಆಲ್ರೆಡಿ. ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಸೊ ನಾನು ಏನ್ ಮಾಡ್ಬೋದು? ಈ ಸೈನ್ ಸ್ಕ್ವೇರ್ ಥೀಟಾ ಜಾಗದಲ್ಲಿ ನಾನು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ಕೋಬಹುದು. 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ಕೋಬಹುದು. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ? ಮತ್ತೆ ಅಗೇನ್ ದ ಥರ್ಡ್ ಸ್ಟೆಪ್, ದಟ್ ಈಸ್ ಯೂಸಿಂಗ್ ದ ಐಡೆಂಟಿಟಿ ಆರ್ ಫಾರ್ಮುಲಾ ಇದೆ. ಐಡೆಂಟಿಟಿ ಯೂಸ್ ಆಯ್ತು, ನೆಕ್ಸ್ಟ್ ಏನ್ ಮಾಡ್ಬೇಕು? ಫಾರ್ಮುಲಾ ಯೂಸ್ ಮಾಡ್ಬೇಕು. ಸೊ ಫಾರ್ಮುಲಾ ಯಾವುದು? a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮೆಟ್ ಅಲ್ಲಿ ಇದೆ. ಇದು 1 ಅಂದ್ರೆ 1 ಸ್ಕ್ವೇರ್ ಅಂತಾನೆ ಅರ್ಥ. ದ ವ್ಯಾಲ್ಯೂ ಆಫ್ 1 ಸ್ಕ್ವೇರ್ ಇಸ್ ಆಲ್ವೇಸ್ 1. ಸೊ ಯು ಆರ್ ಗೋಯಿಂಗ್ ಟು ಯೂಸ್ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಸೊ ದಟ್ ಈಸ್ ದ a ಮೈನಸ್ b ಇಂಟು a ಪ್ಲಸ್ b. ಸೊ a ಮೈನಸ್ b ಇಂಟು a ಪ್ಲಸ್ b ಜಾಗದಲ್ಲಿ ನೀವೇನ್ ಮಾಡ್ತೀರಾ? ಇದನ್ನು ಬರೀತೀರಾ. ಸೊ ದೇರ್ ಫಾರ್ ಇಲ್ಲಿ ಈಕ್ವಲ್ ಇರೋದ್ರಿಂದ ಇಲ್ಲಿ ಸ್ಕ್ವೇರ್ ಇದೆ, ಇದು ಮತ್ತೆ ಇದು ಒಂದು ಕ್ಯಾನ್ಸಲ್ ಆಗುತ್ತೆ. 1 by cos theta is equal to 1 minus cos theta divided by 1 plus cos theta, that is equal to the RHS. So hence proved ಅಂತ ಬರೀತೀರಾ. ಇದು ಒಂದೇ ಪ್ರಾಬ್ಲಮ್ ಈ ತರ ಅಂತಲ್ಲ, ನೀವು ಯಾವುದೇ ಒಂದು ಪ್ರಾಬ್ಲಮ್ ತಗೊಳ್ಳಿ, ಈ 4 ಸ್ಟೆಪ್ಸ್ ಅನ್ನು ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಎನಿ ಪ್ರೂವ್ ದಟ್ ಕ್ವಶನ್ ನ ಯು ಕ್ಯಾನ್ ಸಾಲ್ವ್ ಈಸಿಲಿ. ಬಟ್ ಸ್ವಲ್ಪ ಚೇಂಜಸ್ ಇದೆ. ಎಲ್ಲ ಸರ್ 100% ಅದೇ ಫಾಲೋ ಆಗ್ಬೇಕಾ? ನೋ, ಸ್ವಲ್ಪ ಸ್ಮಾಲ್ ಚೇಂಜಸ್ ಬರ್ಬೋದು ಮಧ್ಯದಲ್ಲಿ. ಆವಾಗ ನೀವೇನ್ ಮಾಡ್ಬೇಕು ಅಂದ್ರೆ ಅದನ್ನು ಕ್ವಶನ್ ಗೆ ತಕ್ಕಂಗೆ ಮಾಡ್ಕೋಬೇಕು. ಈಗ ಸೆಕೆಂಡ್ ಪ್ರೂವ್ ದಟ್ ಇದೆ. ಓಕೆ, ಲೆಟ್ಸ್ ಕಮ್ ಟು ದ ಸೆಕೆಂಡ್ ಕ್ವಶನ್. ನೋಡಿ, ಸೆಕೆಂಡ್ ಕ್ವಶನ್ ಅಲ್ಲಿ ಪ್ರೂವ್ ದಟ್ ಈ ಮ್ಯಾಕ್ಸಿಮಮ್ ಇದು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಅಲ್ಲಿ ಕೂಡ ಕೇಳಿತ್ತು. ಯಾವುದು ಈ ಕ್ವಶನ್? ಪ್ರೂವ್ ದಟ್ ಕಾಸ್ ಎ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇಸ್ ಈಕ್ವಲ್ ಟು 2 ಸೀಕೆಂಟ್ ಎ ಅಂತ
ಲಾಸ್ಟ್ ಪ್ರಿಪರೇಟರಿಯಲ್ಲೂ ಕೂಡ ಕೇಳಿತ್ತು. ನೀವು ಎಲ್ಲ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಅಂಡ್ ಹಿಯರ್ ಇಸ್ ದ ಆನ್ಸರ್ ಫಾರ್ ದಟ್ ಒನ್. ವೆರಿ ಈಸಿ. ನಾನೇನ್ ಹೇಳಿದ್ದೆ, ಫಸ್ಟ್ ಸ್ಟೆಪ್, ವಾಟ್ ಇಸ್ ಅವರ್ ಫಸ್ಟ್ ಸ್ಟೆಪ್? ದಟ್ ಈಸ್ ಟೇಕಿಂಗ್ ದ ದಟ್ ಈಸ್ ದ ಸಿಂಪ್ಲೆಸ್ಟ್ ಫಾರ್ಮ್. ಆಲ್ರೆಡಿ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲೇ ಕೊಟ್ಟಿದ್ದಾನೆ ಅವನು. ಇಲ್ಲಿ ಕ್ವಶನ್ ಬರ್ಬೇಕು ನಿಮ್ಗೆ, ಸರ್ ಆಲ್ರೆಡಿ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಏನ್ ಮಾಡ್ಬೇಕು? Already if it is in the simplest form, that is sin and cos alle, you should go for the second step. That is second step is taking the LCM. So LCM ಅನ್ನು ಇಲ್ಲಿ ತಗೊಂಡಿದ್ದೀರಾ. ಸೊ LCM ತಗೊಂಡ್ರೆ LCM ತಗೊಳ್ಳೋದು ವೆರಿ ಇಂಪಾರ್ಟೆಂಟ್. ನಿಮ್ಗೆ LCM ತಗೊಳಕ್ ಬಂದಿಲ್ಲ ಅಂದ್ರೆ ಬೇಸಿಕ್ ಅಲ್ಲಿ ನೀವು ಆ LCM ತಗೊಳ್ಳೋದು ಒಂದು half an hour ಕೂತ್ಕೊಂಡು ಕಲಿಬೇಕು. Or else you go to your teacher and ask sir how to take LCM or how to add the fractions which don't have the same denominator. ಇಲ್ಲಿ ಡಿನಾಮಿನೇಟರ್ ಸೇಮ್ ಇಲ್ಲ, ಆಡ್ ಮಾಡೋದು ಹೇಗೆ ಅಂತ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ನಿಮ್ಗೆ ಹೇಳ್ಕೊಡ್ತಾರೆ. ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಒಂದು ಟರ್ಮ್ ಇದೆ, ಇಲ್ಲಿ ಒಂದು ಟರ್ಮ್ ಇದೆ, ಡೈರೆಕ್ಟ್ ಎರಡು ಕೂಡ ಮಲ್ಟಿಪ್ಲೈ ಮಾಡಿ ಬರ್ಕೋಬೇಕು. ನೆಕ್ಸ್ಟ್ ನ್ಯೂಮರೇಟರ್ ಬರಬೇಕು. ನ್ಯೂಮರೇಟರ್ ಅಲ್ಲಿ ಇದೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಕಾಸ್ ಇಂಟು ಕಾಸ್, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್, 1 ಪ್ಲಸ್ ಸೈನ್ ಹೋಲ್ ಸ್ಕ್ವೇರ್ ಅಂತ ಬರ್ಕೋತೀರಾ. ದಿಸ್ ಈಸ್ ಓನ್ಲಿ ದ ಸಿಂಪಲ್ ಮೆಥಡ್ ಫಾರ್ ದ adding the fractions which don't have equal denominator. Okay, next coming to the next step. ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡ್ತೀವಿ? ಇಲ್ಲಿ ಫಾರ್ಮುಲಾ, ನಮ್ಮ ಥರ್ಡ್ ಸ್ಟೆಪ್, ದಟ್ ಈಸ್ ಅಪ್ಲೈಯಿಂಗ್ ದ ಐಡೆಂಟಿಟಿ ಆರ್ ಫಾರ್ಮುಲಾ. ಇಲ್ಲಿ ನೋಡಿ, 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್, ದಟ್ ಈಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಈ ಫಾರ್ಮುಲಾನು ನಾನು ಏನ್ ಮಾಡಿದೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ. ದಟ್ ಈಸ್ 1 ಸ್ಕ್ವೇರ್ ಪ್ಲಸ್ ಸೈನ್ ಎ ಸ್ಕ್ವೇರ್ ಪ್ಲಸ್ 2 ಸೈನ್ ಎ. So then what I am going to do, I am again going to use the identity, that is sin square theta plus cos square theta is equal to 1. ಈ ಐಡೆಂಟಿಟಿ ಅಲ್ಲೂ ನಾನು ಏನ್ ಮಾಡಿದೆ, ಇಲ್ಲಿ ಎರಡು ಹತ್ರ ಇದೆ, ಇಲ್ಲಿ 1 ಬರ್ಕೊಂಡೆ, ಈ 1 ಅನ್ನು ಆಸ್ ಇಟ್ ಈಸ್ ಬರ್ಕೊಂಡೆ, ಮತ್ತೆ ಸೇಮ್. Now finally what you are going to do, you are going to add 1 plus 1 2, then you are going to take 2 common. You cannot cancel directly sin because there is a plus in between. So ನೀವೇನ್ ಮಾಡ್ತೀರಾ, ಇಲ್ಲಿ 2 ಅನ್ನು ಕಾಮನ್ ತಗೋತೀರಾ. 1 ಪ್ಲಸ್ ಸೈನ್ ಎ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ 2 ಡಿವೈಡೆಡ್ ಬೈ ಕಾಸ್ ಎ, 2 ಡಿವೈಡೆಡ್ ಬೈ ಕಾಸ್ ಥೀಟಾ, or 2 into 1 by cos. 1 by cos is always, you know, that is secant a. You can write secant a, that is equal to the RHS. So hence proved this question. ಸೊ ಯಾವುದೇ ಒಂದು ಪ್ರೂವ್ ದಟ್ ಕ್ವಶನ್, ಟ್ರಿಗ್ನೋಮೆಟ್ರಿ ಅಂತೂ ಒಂದು ಕ್ವಶನ್ ಪಕ್ಕ ನಿಮ್ ಎಕ್ಸಾಮ್ ಕೇಳುತ್ತೆ, ನಿಮ್ಗೆ ಗೊತ್ತು. ಅಂಡ್ ಯಾವ ತರ ಆದ್ರೂ ಕೇಳಲಿ ಅವನು. ಸೊ ಯು ಶುಡ್ ರಿಮೆಂಬರ್ ಸಮ್ ಕಾನ್ಸೆಪ್ಟ್ಸ್ ಸೊ ದಟ್ ಯು ಕ್ಯಾನ್ ಈಸಿಲಿ ಸಾಲ್ವ್ ದ ಟ್ರಿಗ್ನೋಮೆಟ್ರಿಕ್. ನಾನು ಈ PDF ಅಲ್ಲಿ ನೋಡಿ ಬೇರೆ ಬೇರೆ ಟೈಪ್ ಇದು ಪ್ರಾಬ್ಲಮ್ಸ್ ಅನ್ನು ಹಾಕಿದ್ದೀನಿ, ಯಾವ ಟೈಪ್ ಅಲ್ಲಿ ಕೇಳ್ಬೋದು ಅಂತ. ಸೊ ಈ ಫಸ್ಟ್ 2 ನಾನು ಏನ್ ಹೇಳಿದೆ, ಅದು ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ರೆಡ್ಯೂಸ್ ಮಾಡ್ಕೊಂಡು ನೀವು ಮಾಡ್ಬೇಕಾಗಿರಂತು. ಈ ಥರ್ಡ್ ಪ್ರಾಬ್ಲಮ್ ಅಲ್ಲಿ ಏನಿದೆ ನೋಡಿ, ಈ ಥರ್ಡ್ ಪ್ರಾಬ್ಲಮ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಯು ಶುಡ್ ಯೂಸ್, ಅವ್ನು ಏನಾದ್ರು ಈ ತರ ಕೊಟ್ಟಿದ್ರೆ ಮಾಡ್ಬೇಕು. ಇಫ್ ಇನ್ ಕೇಸ್ ಅವ್ನು ಹಿಂಟ್ ಏನು ಕೊಟ್ಟಿಲ್ಲ ಅಂದ್ರೂ ನೀವೇನ್ ಮಾಡ್ಬೇಕು, ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಅಬ್ಸರ್ವ್ ಮಾಡ್ಬೇಕು. ಆಲ್ರೆಡಿ ಇಟ್ ಈಸ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್, ಮತ್ತೆ ಸಿಂಪ್ಲೆಸ್ಟ್ ಫಾರ್ಮ್ ಅನ್ನು ರೆಡ್ಯೂಸ್ ಮಾಡಕ್ ಆಗಲ್ಲ. ಅಂಡ್ ಆಲ್ಸೋ ಇಫ್ ಯು ವಾಂಟ್ ಟು ಟೇಕ್ LCM ತಗೊಳಕ್ ಆಗಲ್ಲ. ಸರ್ ವೈ ಯು ಕ್ಯಾನ್ ನಾಟ್ ಟೇಕ್ LCM? ಬಿಕಾಸ್ ಆಲ್ರೆಡಿ LCM ಅಲ್ಲೇ ಇದೆ, ಸೊ ಅದು ಆಗಲ್ಲ. ಡೈರೆಕ್ಟ್ ಆಗಿ ನಾನು ಥರ್ಡ್ ಸ್ಟೆಪ್ ಹೋದ್ರೆ, ಯಾವ ಥರ್ಡ್ ಸ್ಟೆಪ್ ನಮ್ದು ಅಪ್ಲೈಯಿಂಗ್ ದ ಫಾರ್ಮುಲಾ ಆರ್ ಐಡೆಂಟಿಟಿ, ಅದು ಏನು ಮಾಡಕ್ ಆಗಲ್ಲ. ಸೊ ನಾನ್ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಈ ತರ ಇದ್ದಾಗ ಐ ಶುಡ್ ಡೂ ದ ರಾಷನಲೈಸೇಷನ್. ಸೊ ರಾಷನಲೈಸಿಂಗ್ ದ ಡಿನಾಮಿನೇಟರ್. ರಾಷನಲೈಸಿಂಗ್ ದ ಡಿನಾಮಿನೇಟರ್ ಅಂದ್ರೆ ಏನು, ನಾನ್ ಏನ್ ಮಾಡ್ಬೇಕು ಅಂದ್ರೆ, ಒಂದು ಟರ್ಮ್ ಇಲ್ಲಿ ನೋಡಿ ಮೈನಸ್ ಇದ್ರೆ ಮಲ್ಟಿಪ್ಲೈ ಅಂಡ್ ಡಿವೈಡ್ ಫ್ರಮ್ ದ ಪ್ಲಸ್ ಸೈನ್ ವಿತ್ ಸೇಮ್ ಟರ್ಮ್ ಅನ್ನು ತಗೊಂಡು ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಬೇಕು. ಸೊ ದೇರ್ ಫಾರ್ ರಾಷನಲೈಸೇಷನ್ ಆಗುತ್ತೆ. ನೋಡಿ ಇಲ್ಲಿ ಎರಡು ಸೇಮ್ ಟರ್ಮ್ಸ್, ಇದು ಡಿಫ್ರೆಂಟ್ ಟರ್ಮ್ಸ್ ಇರೋದ್ರಿಂದ ಇಲ್ಲಿ ಬರ್ಕೋತೀನಿ. ಇಲ್ಲಿ ನೋಡಿ ಡಿಫ್ರೆಂಟ್ ಇದೆ. ಯಾವ್ದು ಮೇಜರ್ ಚೇಂಜ್ ಇರುವಂತದ್ದು, ಇಲ್ಲಿ ನೋಡಿ ಈ ಪ್ಲಸ್ ಇದೆಯಲ್ಲ, ಈ ಪ್ಲಸ್ ಮತ್ತೆ ಇಲ್ಲಿ ಮೈನಸ್, ಇದೆರಡು ಸೇಮ್. ದಿಸ್ ಈಸ್ ಆಲ್ಸೋ ಸೇಮ್. ಸೊ ದೇರ್ ಫಾರ್ ಐ ಆಮ್ ಯೂಸಿಂಗ್ ಹಿಯರ್ ದ ಸೆಕೆಂಡ್ ಸ್ಟೆಪ್. ವಾಟ್ ಈಸ್ ಅವರ್ ಸೆಕೆಂಡ್ ಸ್ಟೆಪ್? What is our second step? LCM. No, LCM is the second step. Third step, using the formula or identity. Now I am going directly here to the third step, that is using the formula or identity. Here I can easily use the identity formula, that is a plus b into a minus b is equal to a square minus b square. A square minus b square. So ಇಲ್ಲಿ ಏನ್ ಮಾಡ್ತೀನಿ, ಇದು a square ಆಗುತ್ತೆ, ಇದು 1 ಇರೋದು b square ಆಗುತ್ತೆ, ಇಲ್ಲಿ ಐಡೆಂಟಿಟಿ ಹಾಕ್ತೀನಿ. Then here numerator separately I am going to solve. For this numerator you are going to multiply from each and every term. ಇದು ನಿಮ್ಗೆ ಫ್ಯಾಕ್ಟರೈಸೇಷನ್ ಬಂದ್ರೆ ಈಸಿ, multiplication of polynomials 9th standard lesson.
8th ಸ್ಟ್ಯಾಂಡರ್ಡ್ ಅಲ್ಲಿ ಎಲ್ಲ ಕಲ್ತಿರ್ತೀರಾ, ಮರ್ತೋಗಿರ್ತೀರಾ, ಬಟ್ ಸ್ಟಿಲ್ ಯು ಶುಡ್ ಅಗೇನ್ ರಿಮೆಂಬರ್. ಇಲ್ಲಿ ನೋಡಿ 3 ಟರ್ಮ್ಸ್ ಇದೆ, ಕಾಸ್ ಎ ಇದೆ, ಸೈನ್ ಎ ಇದೆ, 1 ಇದೆ, ಕಾಸ್ ಎ ಇದೆ, ಸೈನ್ ಎ ಇದೆ, 1 ಇದೆ. ಈ 1 ಟರ್ಮ್ ಅನ್ನು 3 ಟೈಮ್ಸ್ ಎಲ್ಲ ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ ಕಾಸ್ ಎ ಇಂದ ಫುಲ್ ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ ಕಾಸ್ ಇಂಟು ಕಾಸ್ ಎ ಸ್ಕ್ವೇರ್, ಕಾಸ್ ಇಂಟು ಸೈನ್ ಎ ಕಾಸ್ ಎ, ಕಾಸ್ ಇಂಟು 1 ಕಾಸ್ ಎ. ಒಂದು ಮುಗೀತು. ನೆಕ್ಸ್ಟ್ ಯು ಆರ್ ಗೋಯಿಂಗ್ ಟು ಮೈನಸ್ ಸೈನ್ ಎ. ಮೈನಸ್ ಸೈನ್ ಇಂದ ಮತ್ತೆ ಫುಲ್ ಮಲ್ಟಿಪ್ಲೈ ಮಾಡ್ತೀರಾ. ದಟ್ ಈಸ್ ಅಗೇನ್ ದಿಸ್ ಒನ್, ಅಗೇನ್ ಯು ವಿಲ್ ಗೆಟ್ this many terms. Then again from 1 you are going to multiply the whole terms, you are going to get this one. So same plus and minus ಯಾವ್ದಿದೆ ಅದನ್ನು ನೀವೇನ್ ಮಾಡ್ತೀರಾ. ಓಕೆ, ಸೊ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿಸ್ ಒನ್. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನೋಡಿ, ಸೇಮ್ ಟರ್ಮ್ಸ್ ಇರೋದನ್ನ ಏನಾಗುತ್ತೆ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ ಪ್ಲಸ್ ಅಂಡ್ ಮೈನಸ್ ಇದ್ದಾಗ ಈಕ್ವಲ್ ಕ್ಯಾನ್ಸಲ್ ಆಗುತ್ತೆ. ಸೊ ದ ರಿಮೈನಿಂಗ್ ರೆಸ್ಟ್ ಯು ಆರ್ ಗೋಯಿಂಗ್ ಟು ರೈಟ್ ಆಸ್ ಇಟ್ ಈಸ್. ದಟ್ ಈಸ್ cos a cos square a minus sin square a plus 2 cos a plus 1 whole divided by denominator ಏನಿತ್ತು ಅದೇ ಸೇಮ್ ಆಸ್ ಇಟ್ ಇಸ್ ನಾನು ಇಲ್ಲಿ ಬರ್ದಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ವಿ ನೋ ದಟ್ ನಿಮ್ಗೆ ಗೊತ್ತಿದ್ದು, ಬಟ್ ನಿಮ್ಗೆ ಸರ್ ಎಲ್ಲಿಂದ ಗೊತ್ತು ಸರ್ ನಮ್ಗೆ ಗೊತ್ತಿಲ್ಲ ಅಂದ್ರೆ, ದೇರ್ ಆರ್ ದ ಬೇಸಿಕ್ ಐಡೆಂಟಿಟೀಸ್ ಫಾರ್ಮುಲಾಸ್. ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಈ ಪ್ರಾಬ್ಲಮ್ ಕೇಳಲ್ಲ ಮೋಸ್ಟ್ ಪ್ರಾಬಬ್ಲಿ, ಬಟ್ ಈ ತರ ಬಂದ್ರೆ ಈ ತರ ಮಾಡ್ಬೇಕು ಅಂತ ನೆನ್ಪಿಟ್ಕೋಬೇಕಷ್ಟೇ, ಸರಿನಾ. ಸೊ ಇದು ನೆನ್ಪಿಟ್ಕೊಳ್ಳಿ, ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಎ ಮೈನಸ್ 1. ಇದು ಒಂದು ಐಡೆಂಟಿಟಿ ರೂಲ್ ಪ್ರಕಾರ ನಾವು ಇದನ್ನು ಬರ್ಕೊಂಡಿರೋಂಥದ್ದು. ಇದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ, ಈ ಪ್ಲೇಸ್ ಅಲ್ಲಿ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ತರ ಬರುತ್ತೆ. ಓಕೆ, ಸೊ ದೆನ್ ಯು ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ ದಿಸ್ ಒನ್. ಇಲ್ಲೂ ಕೂಡ ಅಷ್ಟೇನೆ ಫಾರ್ಮುಲಾ ಹಾಕ್ತಿವಿ. ದಟ್ ಈಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಇಲ್ಲಿ ಒಂದು ಫಾರ್ಮುಲಾ ಆಗುತ್ತೆ, ಅಂಡ್ ಮೈನಸ್ 1 ಹಾಗೆ ಇರುತ್ತೆ. ಸೊ ಇಲ್ಲಿ ಪ್ಲಸ್ 1 ಮೈನಸ್ ಅಗೇನ್ ಯು ನೋ ದಟ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ, ಅವರ್ ಸ್ಟೆಪ್ 3, ದಟ್ ಈಸ್ ಐಡೆಂಟಿಟಿ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಅದನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಅದು ಬರುತ್ತೆ 1 ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ. 2 ಕಾಸ್ ಎ, ಇಲ್ಲಿ ನೋಡಿ ಮತ್ತೆ ನಾನು ಏನ್ ಮಾಡ್ತೀನಿ, ಇಲ್ಲಿ 2 ಕಾಸ್ ಸ್ಕ್ವೇರ್ ಎ ಇದೆ, ಇಲ್ಲಿ 2 ಕಾಸ್ ಎ ಇದೆ. 2 ಕಾಸ್ ಎ ಅನ್ನು ಕಾಮನ್ ತಗೊಂಡ್ರೆ ರಿಮೈನಿಂಗ್ ಕಾಸ್ ಎ ಪ್ಲಸ್ 1. ಸೊ 2 ಕಾಸ್ ಎ ಕ್ಯಾನ್ಸಲ್. ಸೊ ದ ರೆಸ್ಟ್ ಇಸ್ ಸ್ಪ್ಲಿಟ್ ಮಾಡ್ಕೊಂಡ್ರೆ ಕಾಸ್ ಬೈ ಸೈನ್ ಕಾಟ್ ಸಿಗುತ್ತೆ, 1 ಬೈ ಸೈನ್ ಕೊಸಿಕೆಂಟ್ ಸಿಗುತ್ತೆ. ದಟ್ ಈಸ್ ಈಕ್ವಲ್ ಟು ದ RHS. ದಟ್ ಈಸ್ ಈಕ್ವಲ್ ಟು ದ RHS ಇಲ್ಲಿ ನಿಮಗೆ ಸಿಗುತ್ತೆ. ಮ್ಯಾಕ್ಸಿಮಮ್ ಇದು ಈ ಪ್ರಾಬ್ಲಮ್ ಸ್ವಲ್ಪ ಡೌಟ್ ಕೇಳೋದು, ಮೋಸ್ಟ್ ಪ್ರಾಬಬ್ಲಿ ಕೇಳಲ್ಲ, ಬಟ್ ರೆಸ್ಟ್ ಆಫ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ದಿಸ್ ಇಸ್ ಇಂಪಾರ್ಟೆಂಟ್, ಅಂಡ್ ಈ ಎಲ್ಲ ಇಂಪಾರ್ಟೆಂಟ್. ಇದ್ರಲ್ಲಿ ಸ್ವಲ್ಪ ಡೌಟ್ ಇರೋದು, ಬಟ್ ಈ ಕಾನ್ಸೆಪ್ಟ್ ಗೊತ್ತಿರಲಿ ನಿಮ್ಗಂತ ಇದನ್ನು ಇಲ್ಲ ಹಾಕಿರೋದು ಸ್ಕೋರಿಂಗ್ ಪ್ಯಾಕೇಜ್ ಅಲ್ಲಿ, ಇದನ್ನು ಕೂಡ ಕಲ್ತ್ಕೊಳ್ಳಿ. ಸೊ ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ 4th ಕ್ವಶನ್. ನೀವೆಲ್ಲ ಇದು ನಾನು PDF ಅಪ್ಲೋಡ್ ಮಾಡಿದ್ದೀನಿ, ನೀವೆಲ್ಲರೂ ಕೂಡ ನನ್ನ ವಾಟ್ಸಪ್ ಗ್ರೂಪ್ ಅಲ್ಲಿ ಇರೋರೆಲ್ಲರೂ ಕೂಡ ಸರ್ ಆನ್ಸರ್ಸ್ ಬೇಕು ಎಕ್ಸ್ಪ್ಲೇನ್ ಮಾಡಿ ಅಂತಾನು ಕೂಡ ತುಂಬಾ ಮೆಸೇಜ್ ಮಾಡಿದ್ದೀರಾ. ಅಂಡ್ ತುಂಬಾ ಪ್ರೀತಿ ವಿಶ್ವಾಸ ನಿಮ್ದು ಯಾವ ತರ ಇದೆ ಅಂದ್ರೆ, ನನ್ನ ನಂಬರ್ ನಿಮ್ಗೆ ನಿಮ್ಗೆ ಸಿಕ್ಕಿದ ಮೇಲೆ 1.5 ಗಂಟೆ ರಾತ್ರಿಯಲ್ಲೂ ಕೂಡ ನೀವೆಲ್ಲ ಮೆಸೇಜ್ ಮಾಡ್ತಿದ್ದೀರಾ, ಕಾಲ್ ಮಾಡ್ತಿದ್ದೀರಾ. ಸೊ ದಯವಿಟ್ಟು ಕಾಲ್ ಮಾಡಕ್ ಹೋಗ್ಬೇಡಿ ಯಾರು ಕೂಡ 1.5 ಗಂಟೆ 2 ಗಂಟೆ 3 ಗಂಟೆಗೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಅರ್ಜೆನ್ಸಿ ಅಂಡ್ ಎಮರ್ಜೆನ್ಸಿ ಫಾರ್ ಯುವರ್ ಎಕ್ಸಾಮ್ಸ್, ಬಟ್ ಪ್ಲೀಸ್ ಕೋಆಪರೇಟ್. ನನ್ನ ಗ್ರೂಪ್ ಅಲ್ಲಿ ಎಲ್ಲಾ ಆನ್ಸರ್ಸ್ ಅನ್ನು ಶೇರ್ ಮಾಡಿದ್ದೀನಿ. ಅಂಡ್ ಈವನ್ ಇದನ್ನು ಕೂಡ ನಾನು ಕೀ ಆನ್ಸರ್ಸ್ ಕ್ವಶನ್ಸ್ ನಿಮ್ಗೆ ಆಗ್ತಿದೀವಿ ಅಂದ್ರೆ ಅದು ಆನ್ಸರ್ಸ್ ಅನ್ನು ಹುಡ್ಕೋದ್ ಜವಾಬ್ದಾರಿ ನಿಮ್ದಿರುತ್ತೆ. ನೀವು ಎಲ್ಲಾ ಟೀಚರ್ಸ್ ಮೇಲೆ ಡಿಪೆಂಡ್ ಆಗ್ಬಾರ್ದು, ಸ್ವಲ್ಪ ವರ್ಕ್ ನೀವು ಕೂಡ ಮಾಡ್ಬೇಕಲ್ಲ. ಸ್ಪೂನ್ ಫೀಡಿಂಗ್ ಆಗೋದ್ರೆ ಈಗೆಲ್ಲ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಬೈಕ್ ಇಲ್ಲ ಅಂತ ಕರ್ಕೊಂಡೋಗಿ ಡ್ರಾಪ್ ಮಾಡ್ತಾರೆ. ಅದ್ ಬಿಟ್ಬಿಟ್ಟು ನೀವು ಡೈಲಿ ಕ್ಲಾಸ್ ಒಳಗೂ ಕರ್ಕೊಂಡ್ ಬಂದ್ಬಿಡಿ. ಅಲ್ಲಿ ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ಡ್ರಾಪ್ ಮಾಡಿರ್ತಾರೆ, ನಿಮ್ ಕ್ಲಾಸ್ ಎಲ್ಲೋ 2nd ಫ್ಲೋರ್ ಅಲ್ಲಿ ಇರುತ್ತೆ, ಅಲ್ಲಿವರೆಗೂ ಎತ್ಕೊಂಡೋಗಿ ಡ್ರಾಪ್ ಮಾಡಿ ಅಂತ ಹೇಳಿದ್ರೆ ಆಗುತ್ತಾ? ಆಗಲ್ಲ. ಸೊ ಎಲ್ಲ ಸ್ಪೂನ್ ಫೀಡಿಂಗ್ ಅನ್ನು ಬಿಟ್ಟು ಕ್ವಶನ್ಸ್ ಅನ್ನು ನಾವು ಅಪ್ಲೋಡ್ ಮಾಡಿದೀವಿ ಅಂದಾಗ ನೀವೇನ್ ಮಾಡ್ಬೇಕು, ಅದನ್ನು ಸಾಲ್ವ್ ಮಾಡ್ಬೇಕು. ನಿಮ್ಮ ರೆಸ್ಪೆಕ್ಟಿವ್ ಟೀಚರ್ ಅನ್ನು ಕನ್ಸಲ್ಟ್ ಮಾಡಿ ಅವ್ರ ಹತ್ರ ಇದಕ್ಕೆ ಆನ್ಸರ್ಸ್ ಅನ್ನು ಫೈಂಡ್ ಔಟ್ ಮಾಡಕ್ಕೂ ಕೂಡ ಟ್ರೈ ಮಾಡ್ಬೇಕು. ಓಕೆ, ಮೂವಿಂಗ್ ಟು ದ 4th ಕ್ವಶನ್, ದಟ್ ಈಸ್ ನೋಡಿ ಈ ತರ 2 ಟೈಪ್ ಆಫ್ ಕ್ವಶನ್ ಇದೆ ಇದರಲ್ಲಿ. ನಿಮ್ಮ ಮಾಡೆಲ್ ಪೇಪರ್ಸ್ ಅಲ್ಲಿ ಒಂದು ಕ್ವಶನ್ ಯಾವ ತರ ಕೇಳಿದಾನೆ ಅಂದ್ರೆ, ಇಲ್ಲಿ ಪ್ಲಸ್ ಇರೋ ಜಾಗದಲ್ಲಿ ಈಕ್ವಲ್ಸ್ ಕೊಟ್ಟಿದ್ದಾನೆ. ಪ್ಲಸ್ ಇರೋ ಜಾಗದಲ್ಲಿ ಏನಿದೆ, ಈಕ್ವಲ್ಸ್ ಇದೆ. ಯಾವ ತರ ಕೊಟ್ರು ಸೇಮ್ ಮಾಡ್ಬೇಕು. ಈಕ್ವಲ್ಸ್ ಕೊಟ್ರೆ LHS ಇಸ್ ಈಕ್ವಲ್ ಟು RHS ಪ್ರೂವ್ ಮಾಡ್ಬೇಕು. ಏನಾದ್ರೂ ಈ ತರ ಕೊಟ್ರೆ ಫೈನಲ್ ಆನ್ಸರ್ ಅನ್ನು ಆಡ್ ಮಾಡ್ಬೇಕು. ಸೊ ಇಲ್ಲಿ ನೋಡಿ ಆನ್ಸರ್ ನಾನು ಇಲ್ಲಿ ಬರ್ತಿದ್ದೀನಿ. ನೋಡಿ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನೀವು ನೋಡಿ ಫಸ್ಟ್ ಸ್ಟೆಪ್, ಅವರ್ ಫಸ್ಟ್ ಸ್ಟೆಪ್ ಇಸ್, ದಟ್ ಈಸ್ ಅಗೇನ್ ವಿ ಆರ್ ಕಮಿಂಗ್ ಬ್ಯಾಕ್ ಟು ದ ಫಾರ್ಮುಲಾ ವಿಚ್ ಐ ಟೋಲ್ಡ್ ಯು. ದ ಫಸ್ಟ್ ಸ್ಟೆಪ್, ದಟ್ ಈಸ್ ವಾಟ್ ಇಸ್ ಅವರ್ ಫಸ್ಟ್ ಸ್ಟೆಪ್? What is our first step? Simplest form. You should not forget the
ಫಸ್ಟ್ ಸ್ಟೆಪ್. ನಮ್ಮ ಫಸ್ಟ್ ಸ್ಟೆಪ್ ಆಲ್ವೇಸ್ ರೆಡ್ಯೂಸಿಂಗ್ ಟು ದ ಸಿಂಪ್ಲೆಸ್ಟ್ ಫಾರ್ಮ್. ಸೀಕೆಂಟ್ ಎ ಇದೆ, ಸೀಕೆಂಟ್ ಎ ಅಂದ್ರೆ ಇಟ್ ಇಸ್ ನಾಟ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್. ಸಿಂಪ್ಲೆಸ್ಟ್ ಫಾರ್ಮ್ ಅಂದ್ರೆ ಅರ್ಥ ಏನು, ಸೈನ್ ಮತ್ತೆ ಕಾಸ್ ಅಲ್ಲಿ ಇರಬೇಕು. ಸೊ ರೆಡ್ಯೂಸಿಂಗ್ ಟು ದ ಸಿಂಪ್ಲೆಸ್ಟ್ ಫಾರ್ಮ್ ಏನಾಯ್ತು, ಇದೇನಾಯ್ತು 1 by cos ಆಯ್ತು. ಅಗೇನ್ ಇಯರ್ ಸೀಕೆಂಟ್ ಇದೆ, ಇದೇನಾಯ್ತು 1 by cos ಆಯ್ತು. ಈಗ ಡಿನಾಮಿನೇಟರ್ ಮತ್ತೆ ಡಿನಾಮಿನೇಟರ್ ಕೆಳಗೆ ಬಂದಿದೆ. ಇದನ್ನ ಏನ್ ಮಾಡ್ತೀನಿ ನಾನು, ಫಸ್ಟ್ ಇಲ್ಲಿ LCM ತಗೋತೀನಿ. 1 + 1 by cos a. ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ, ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಿದ್ರೆ cos a, ದೆನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ cos a + 1 ಬರುತ್ತೆ, ಹೋಲ್ ಡಿವೈಡೆಡ್ ಬೈ 1 + cos a. ಇಲ್ಲಿ ನೋಡಿ, ಇದು ಡಿನಾಮಿನೇಟರ್, ಇದು ಡಿನಾಮಿನೇಟರ್. ಸೊ ಡೈರೆಕ್ಟ್ ಆಗಿ ಅದು ಕ್ಯಾನ್ಸಲ್ ಆಗುತ್ತೆ. ಅದ್ ಬಿಟ್ಬಿಟ್ಟು ನೀವು ಅಲ್ಲಿ ಒಂದು ಇಲ್ಲಿ ಒಂದು ಕ್ಯಾನ್ಸಲ್ ಮಾಡಕ್ ಆಗಲ್ಲ. ದಿಸ್ ಇಸ್ ನಥಿಂಗ್ ಬಟ್ ರೆಸಿಪ್ರೋಕಲ್ ಆಗುತ್ತೆ. ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ a/b ಹೋಲ್ ಡಿವೈಡೆಡ್ ಬೈ c/d. ಈ ಫಾರ್ಮೆಟ್ ಅಲ್ಲಿ ಇರುವಂತದ್ದು. ಈ ಫ್ರಾಕ್ಷನ್ ಏನಾಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ. ಈ ಫ್ರಾಕ್ಷನ್ ಅನ್ನು ನೋಡಿ ಈ ತರ ಬರೀಬಹುದು, a/b ಇಂಟು d/c. ಆವಾಗ ಕ್ಯಾನ್ಸಲ್ ಆಗುತ್ತೆ, ಮಲ್ಟಿಪ್ಲೈನೂ ಆಗುತ್ತೆ. ಇದು ಯಾವ ಕ್ಲಾಸ್ ಗೊತ್ತಾ, 6th ಸ್ಟ್ಯಾಂಡರ್ಡ್ ಅಲ್ಲಿ ಇದೆ, 6th 7th ಅಲ್ಲಿ ಇದೆ ಇದು. ಓಕೆ, ಅಲ್ಲಿ ಕಲ್ತಿರ್ತೀರಾ ಅಂತ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಕ್ಯಾನ್ಸಲ್ ಆಯ್ತು ಟೋಟಲ್ ಆಗಿ. ಸೊ ರಿಮೈನಿಂಗ್ ಇಸ್ cos a + 1. ಸೊ ಇಲ್ಲಿ 1 ಪಾರ್ಟ್ ಸಿಕ್ತು LHS. RHS ಅನ್ನು ತಗೋಬೇಕು. ಈಗ ಇಲ್ಲಿ ಏನ್ ಮಾಡ್ಬೇಕು, RHS ಅನ್ನು ಕೂಡ ತಗೋಬೇಕು, ಅದನ್ನು ಸಿಂಪ್ಲಿಫೈ ಮಾಡ್ಬೇಕು. ಇಲ್ಲೂ ಅಷ್ಟೇ, ಇಲ್ಲಿ ಆಲ್ರೆಡಿ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಇದೆ, ಏನು ಮಾಡಕ್ಕಾಗಲ್ಲ. ಸೆಕೆಂಡ್ ಸ್ಟೆಪ್ LCM ಏನು ತಗೊಳಕ್ಕಾಗಲ್ಲ. ಸೊ ಥರ್ಡ್ ಸ್ಟೆಪ್ ಹೋಗ್ತೀರಾ. ವಾಟ್ ಇಸ್ ಅವರ್ ಥರ್ಡ್ ಸ್ಟೆಪ್, ಯೂಸಿಂಗ್ ದ ಐಡೆಂಟಿಟಿ ಆರ್ ದ ಫಾರ್ಮುಲಾ. ಇಲ್ಲಿ ಐಡೆಂಟಿಟಿ ಯೂಸ್ ಮಾಡ್ತೀರಾ, ದಟ್ ಈಸ್ ಇಲ್ಲಿದೆ ನೋಡಿ, sin a = 1 - cos square a. ಐಡೆಂಟಿಟಿ ಯೂಸ್ ಮಾಡ್ತೀರಾ. ದೆನ್ ಅಗೇನ್ ಫಾರ್ಮುಲಾನು ಕೂಡ ಯೂಸ್ ಮಾಡ್ತೀರಾ, ದಟ್ ಈಸ್ a² - b². 1 ಅನ್ನು 1² ಅಂತ ಬರ್ಕೋಬಹುದು, ಎಸ್ ಆರ್ ನೋ. ಸೊ a² - b² is 1 a + b into a - b. ಸೊ ಸೇಮ್ ಇರೋದನ್ನು ಕ್ಯಾನ್ಸಲ್ ಮಾಡ್ತೀರಾ, 1 + cos a ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ದೇರ್ಫೋರ್ ಈಕ್ವೇಶನ್ 1 and 2 ಸಿಕ್ತು. ಈಕ್ವಲ್ ಪ್ರೂವ್ ಮಾಡಿ ಅಂದ್ರೆ ಡೈರೆಕ್ಟ್ ಯು ಕ್ಯಾನ್ ರೈಟ್ ಫ್ರಮ್ ಈಕ್ವೇಶನ್ 1 and 2 LHS = RHS. If he is asking you to add, again you can add and you can also write. ಆಡ್ ಮಾಡಬಹುದು, ಆಡ್ ಮಾಡಿ ನಿಮ್ಗೆ ಬರಿಬಹುದು, ದಟ್ ಈಸ್ 2 of 1 + cos a. ಆಡ್ ಅಂತ ಕೇಳಿದ್ರೆ, ಸಬ್ಟ್ರಾಕ್ಟ್ ಅಂತ ಕೇಳಿದ್ರೆ ಮೈನಸ್ ಮಾಡಿ ಅಷ್ಟೇ. ಸಬ್ಟ್ರಾಕ್ಟ್ ಅಂತ ಕೇಳಿದ್ರೆ ಏನ್ ಬರುತ್ತೆ, ಎನಿ ಗೆಸಸ್? Can we do the subtraction? That is ಇಲ್ಲೇ ಸಬ್ಟ್ರಾಕ್ಟ್ ಅಂತ ಕೇಳಿದ್ರೆ cos a, ಸ್ವಲ್ಪ ಇದು ಚೇಂಜ್ ಆಗೋಯ್ತು, ಬ್ರಷ್ ಬಂದ್ಬಿಡ್ತು. ಓಕೆ, cos a + 1 ಮೈನಸ್ ಮಾಡಿದ್ರೆ -1 - cos a ಏನಾಗುತ್ತೆ, ಟೋಟಲಿ 0 ಆಗುತ್ತೆ. cos + a - a, ಆನ್ಸರ್ ಇಸ್ 0, ಮೈನಸ್ ಅಂತ ಕೇಳಿದ್ರು. ದಿಸ್ ಇಸ್ ದ ಸಿಂಪಲ್ ಒನ್. I hope you have understood till here. So moving to the next question, that is ಇದು ಎಲ್ಲ ನಿಮ್ಮ ಪ್ರಿಪರೇಟರಿಯಲ್ಲಿ ಕೇಳಿರುವಂತದ್ದು ಮತ್ತೆ ಮಾಡೆಲ್ ಪೇಪರ್ಸ್ ಅಲ್ಲಿ ಕೊಟ್ಟಿರುವಂತದ್ದು ಈ ತರದ್ದು ಪ್ರಾಬ್ಲಮ್. ಯಾವುದು, ಇದು ರೂಟ್ ಕೊಟ್ಟಿದ್ರೆ ಯಾವ ತರ ಮಾಡಬೇಕು ಅಂತ ನೋಡಿ. ಇಲ್ಲಿ ಆನ್ಸರ್ ಇದೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸ್ಕ್ವೇರ್ ರೂಟ್ ಆಫ್ 1 + sin a ಡಿವೈಡೆಡ್ ಬೈ 1 - sin a ಅಂತ ಇದೆ, ವಿಚ್ ಇಸ್ ಈಕ್ವಲ್ ಟು secant a + tan a. ನೀವೇನ್ ಮಾಡ್ಬೇಕು, ರೂಟ್ ಕೊಟ್ಟಿದ್ರೆ ನಮ್ಗೆ ರೂಟ್ ಅಲರ್ಜಿ, ಒಂದ್ ನೆನ್ಪಿಟ್ಕೊಳ್ಳಿ. ಸ್ಕ್ವೇರ್ ರೂಟ್ ಎಲ್ಲಾದ್ರೂ ಬರ್ಲಿ, ನಾಟ್ ಇವನ್ ಹಿಯರ್, ಈವನ್ ಇಫ್ ಈಸ್ ಆಸ್ಕಿಂಗ್ ಯು ಟು ಫೈಂಡ್ ದ ವ್ಯಾಲ್ಯೂ ಆಫ್ ಈ ತರ ಕೊಟ್ಟಿದ್ರೆ ಡಿನಾಮಿನೇಟರ್ ಅಲ್ಲಿ ರೂಟ್ ಬಂದ್ರೆ ನಮ್ಗೆ ಅಲರ್ಜಿ. ಅದನ್ನ ಏನ್ ಮಾಡ್ಬೇಕು, ರೂಟ್ ಅನ್ನು ತೆಗಿಬೇಕು ಅಂದ್ರೆ ನಾವೇನ್ ಮಾಡ್ತೀವಿ, ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ರಾಷನಲೈಸೇಷನ್. ಅದು 9th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದ್ದೀರಾ. ಸರ್ ಏನ್ ಸರ್ ಬರೀ ಯಾವಾಗ ನೋಡಿದ್ರು 9th 8th ಅಂತ ಹೇಳ್ತಿದ್ದೀರಾ. ಎಸ್, 8th 9th ಬಗ್ಗೆ ಹೇಳಲೇಬೇಕು, ಬಿಕಾಸ್ 8th 9th ಅಲ್ಲಿ ಕಲ್ತಿಲ್ದೇ ಇರೋದಕ್ಕೆ ನಿಮ್ಗೆ ಯಾವುದು ಅರ್ಥ ಆಗಲ್ಲ. ಅಲ್ಲಿ ಕಲ್ತಿದ್ರೆ ಬೇಸಿಕ್ಸ್, ಇಲ್ಲಿ ಎಲ್ಲ ಅರ್ಥ ಆಗುತ್ತೆ. ಓಕೆನಾ? ಸೊ ರಾಷನಲೈಸಿಂಗ್ ದ ಡಿನಾಮಿನೇಟರ್, LHS ಅಂತ ತಗೋತೀನಿ ನೋಡಿ. ರಾಷನಲೈಸೇಷನ್ ಅಂದ್ರೆ ಏನು ಸರ್, ವೆರಿ ಸಿಂಪಲ್. ಡಿನಾಮಿನೇಟರ್ ಅಲ್ಲಿ ಏನಿರುತ್ತೆ ಸೇಮ್ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಬೇಕು. ಕಂಡೀಷನ್ ಏನಂದ್ರೆ ಮೈನಸ್ ಇದ್ರೆ ಪ್ಲಸ್ ಹಾಕೋಬೇಕು, ಇಲ್ಲೇನಾದ್ರೂ ಪ್ಲಸ್ ಇದ್ರೆ ಎರಡು ಕಡೆನೂ ಮೈನಸ್ ಹಾಕೋಬೇಕು. ವೆರಿ ಸಿಂಪಲ್. ಸೊ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ್ತೀವಿ, ಇಲ್ಲೂ ಕೂಡ ಅಷ್ಟೇನೆ. ಮಲ್ಟಿಪ್ಲೈ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಫಸ್ಟ್ ಸ್ಟೆಪ್ ನಮ್ದು ಏನಿತ್ತು, ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಇತ್ತು. ರೂಟ್ ಬಂದಾಗ ಫಸ್ಟ್ ಸ್ಟೆಪ್ ನಮ್ದು ಏನಾಗಿರುತ್ತೆ, ರಾಷನಲೈಸೇಷನ್ ಇರುತ್ತೆ. ಅದು ನಮ್ಮ ಸ್ಟೆಪ್ಸ್ ಅನ್ನು ಸ್ವಲ್ಪ ಆಚೆ ಈಚೆ ಮಾಡ್ಕೋಬೇಕು. ಇಲ್ಲಿ ಏನಾಯ್ತು, 1 + sin a 1 + sin a ಸ್ಕ್ವೇರ್ ಮಾಡ್ಕೋತೀರಾ. ಇಲ್ಲಿ ಸೇಮ್ ಎರಡು ಡಿಫ್ರೆಂಟ್ ಇರೋದ್ರಿಂದ ಇಲ್ಲಿ ಅಗೇನ್ ನಮ್ಮ ಥರ್ಡ್ ಸ್ಟೆಪ್, ದಟ್ ಈಸ್ ಅಪ್ಲೈಯಿಂಗ್ ದ ಐಡೆಂಟಿಟಿ ಆರ್ ಫಾರ್ಮುಲಾ. ಇಲ್ಲಿ ನೋಡಿ, ಡಿನಾಮಿನೇಟರ್ ಅಲ್ಲಿ ಫಾರ್ಮುಲಾ ಹಾಕ್ತೀರಾ, a - b ಇಂಟು a + b = a² - b². ಇಲ್ಲಿ ಫಾರ್ಮುಲಾ ಬಂತು.
ಸೊ ನೆಕ್ಸ್ಟ್ ಇದನ್ನು ಮತ್ತೆ ಐಡೆಂಟಿಟಿ ಬರುತ್ತೆ ಯಾವುದು 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಟೀಟಾ ಆರ್ ಎ ಎನಿಥಿಂಗ್ ಆಂಗಲ್ ಇಸ್ ಸೇಮ್. ಓಕೆನಾ. ಸೊ ಇಲ್ಲಿ ಏನಾಗುತ್ತೆ ಸ್ಕ್ವೈರ್ ಅಂಡ್ ಸ್ಕ್ವೈರ್ ರೂಟ್ ಎರಡು ಕಡೆನೂ ಕ್ಯಾನ್ಸಲ್ ಆಗುತ್ತೆ. 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಇದು ಸ್ಪ್ಲಿಟ್ ಮಾಡ್ಕೊಂಡ್ರೆ ಇದೊಂದು ಬರುತ್ತೆ ಇದೊಂದು ಬರುತ್ತೆ 1 ಬೈ ಕಾಸ್ ಸೀಕೆಂಡ್ ಸೈನ್ ಎ ಬೈ ಕಾಸ್ ಎ ಇಸ್ ಅ tan. ಒಂದು ಡೌಟ್ ಇಲ್ಲಿ ನಿಮ್ಗೆ ಬರ್ಬೇಕು, ಸರ್ ಸ್ಕ್ವೈರ್ ಅಂಡ್ ರೂಟ್ ಇಲ್ಲಿ ಕ್ಯಾನ್ಸಲ್ ಮಾಡಿದೀರಾ, ಇಲ್ಲೇ ಮಾಡ್ಬೋದಿತ್ತಲ್ಲ, ಇಲ್ಲೂ ಕೂಡ ನೋಡಿ ಬರ್ದಿಲ್ಲ, ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದಿತ್ತಲ್ಲ ಸರ್ ಡೈರೆಕ್ಟ್ ಆಗಿ. ನೋ, ಯು ಕ್ಯಾನ್ ನಾಟ್ ಡೂ cancel square and square root here, but you can do here. Why? Because ಇಲ್ಲಿ ನೋಡಿ ಬ್ರಾಕೆಟ್ ಆಚೆ ಇದೆ ಸ್ಕ್ವೈರ್ and here also there is only single term. ಸೊ ನಾನು ಇಲ್ಲಿ ಕ್ಯಾನ್ಸಲ್ ಮಾಡಬಹುದು, ಬಟ್ ಅದೇ ನಾನು ಇಲ್ಲಿ ಮಾಡಕ್ಕಾಗಲ್ಲ. ಇಲ್ಲಿ ಏನಕ್ಕೆ ಮಾಡಕ್ಕಾಗಲ್ಲ ಅಂದ್ರೆ ಇಲ್ಲಿ ನೋಡಿ ಮಧ್ಯದಲ್ಲಿ ಮೈನಸ್ ಇದೆ, ಸ್ಕ್ವೈರ್ ಇಲ್ಲೂ ಇದೆ ಇಲ್ಲೂ ಇದೆ. ಸೊ ಎರಡರಲ್ಲೂ ನಾನು ಸ್ಕ್ವೈರ್ ಕಾಮನ್ ಅಂತ ತಗೊಳಕ್ಕಾಗಲ್ಲ. ಸೊ ನಾನು ಏನ್ ಮಾಡಿದೆ, ಎರಡು ಟರ್ಮ್ ಅನ್ನು ಒನ್ ಟರ್ಮ್ ಅಂತ ಮಾಡ್ಕೊಂಡೆ ಫಸ್ಟ್. ಆಮೇಲೆ ಇಲ್ಲಿ ನೋಡಿ ಆಲ್ರೆಡಿ ಬ್ರಾಕೆಟ್ ಇರೋದ್ರಿಂದ ಮೇಲೆ ಅದು ಕ್ಯಾನ್ಸಲ್ ಆಗುತ್ತೆ. ಸೊ ಈ ತರ. ಅಂಡ್ ಇಲ್ಲಿ ನೋಡಿ 6th and 7th ಕ್ವಶನ್ ಸೇಮ್ ಆಸ್ ಇಟ್ ಇಸ್. ನಾನು ಏನ್ ಮಾಡಿದ್ದೀನಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸೇಮ್ ರೀತಿಯಲ್ಲಿ ಇದು ಕೂಡ ಮಾಡಬೇಕು. ದಟ್ ಈಸ್ ಫಸ್ಟ್ ರಾಷನಲೈಸೇಷನ್ ಮಾಡಬೇಕು. ರಾಷನಲೈಸೇಷನ್ ಮಾಡಿದ್ಮೇಲೆ ಏನಿದೆ ಈ ಕಾಮನ್ ಫಾರ್ಮುಲಾ ಅಥವಾ ಐಡೆಂಟಿಟಿ ಯಾವ್ದು ಅಪ್ಲೈ ಮಾಡಬೇಕು ನೋಡಬೇಕು. ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎರಡು ಇದು ಸಪರೇಟ್ ಮಾಡ್ಕೋಬೇಕು, ಇದು ಸಪರೇಟ್ ಮಾಡ್ಕೋ. ಸಪರೇಟ್ ಅಂದ್ರೆ ಅಲ್ಲೇ ಈ ಪ್ಯಾರಲಲ್ ಆಗಿ ಇಲ್ಲಿ ಒಂದ್ ಮಾಡ್ಕೋಬೇಕು, ಅಲ್ಲಿ ಒಂದ್ ಮಾಡ್ಕೋಬೇಕು, ಆಡ್ ಮಾಡಬೇಕು. ಯು ವಿಲ್ ಗೆಟ್ 2 cosecant A ಅಂಡ್ ಯು ವಿಲ್ ಗೆಟ್ 2 secant A. ಇದನ್ನು ನೀವು ಮಾಡಿ ಸುಮ್ಮನೆ ಕೂತ್ಕೋಬೇಡಿ. ನೋಡಿ ನನ್ನ ಎಲ್ಲಾ ಎಕ್ಸ್ಪ್ಲನೇಷನ್ಸ್ ಅಲ್ಲೂ ನೀವು ಎಲ್ಲ ವಿಡಿಯೋ ನೋಡ್ಕೊಂಡು ಕೂತಿದ್ರೆ ಆಗಲ್ಲ. ಎಕ್ಸಾಮ್ ಇರೋದ್ರಿಂದ ಯು ಶುಡ್ ಹ್ಯಾವ್ ಒನ್ ಪೆನ್ ಅಂಡ್ ಬುಕ್ ವಿತ್ ಯು ಅಂಡ್ ಪ್ಯಾರಲಲ್ಲಿ ನಾನ್ ಮಾಡಕ್ಕಿಂತ ಮುಂಚೆ ನೀವು ಸಾಲ್ವ್ ಮಾಡಿರ್ಬೇಕು. ಆಮೇಲೆ ಚೆಕ್ ಮಾಡ್ಬೇಕು, ಕ್ರಾಸ್ ಚೆಕ್ ಮಾಡ್ಬೇಕು. ನಾನ್ ಮಾಡಿರೋದು ನೀವು ಮಾಡಿರೋದು ಸೇಮ್ ಬರ್ತಿದ್ಯಾ ಆನ್ಸರ್ ಅಂತ. ನೀವು ನನ್ಗಿಂತ ಫಾಸ್ಟ್ ಮಾಡಿದ್ರೆ ಔಟ್ ಆಫ್ ಔಟ್ ಬರುತ್ತೆ ಖಂಡಿತ. ನಾನು ಕ್ವಶನ್ ಹಾಕಿರ್ತೀನಿ ಇಲ್ಲಿ, ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಆನ್ಸರ್ ಬಂದಿರಬೇಕು. ಓಕೆ, ಸೊ ಮೂವಿಂಗ್ ಟು ದ next question, that is question number 8. ನೋಡಿ question number 8 ಇಲ್ಲಿದೆ. ಇದು ಸ್ವಲ್ಪ ಟ್ವಿಸ್ಟ್ ಅನ್ನೋ ರೀತಿಯಲ್ಲಿ ಬರ್ಬೋದು. ಯಾವ ತರ, ವೈ ಸರ್ ದಿಸ್ ಇಸ್ ಅ ವೆರಿ ಲಾಂಗ್ ಪ್ರೊಸೀಜರ್ ಹಿಯರ್ 7 ಪ್ಲಸ್ tan ಸ್ಕ್ವೇರ್ ಎ ಅಂಡ್ cot ಸ್ಕ್ವೇರ್ ಎ ಅಂತ ಇದೆ, ಯಾವ ತರ ಮಾಡ್ಬೇಕು ಅಂತ. ಇಲ್ಲೂ ಕೂಡ ಅಷ್ಟೇ ಸ್ಟೆಪ್ಸ್ ಯು ಶುಡ್ ಫಾಲೋ. ಫಸ್ಟ್ ಸ್ಟೆಪ್ ನಮ್ದು ಅಲ್ಲಿದ್ದು ಏನೋ ಸಿಂಪ್ಲೆಸ್ಟ್ ಫಾರ್ಮ್. ಬಟ್ ಇಲ್ಲಿ ನಾವು ಸಿಂಪ್ಲೆಸ್ಟ್ ಫಾರ್ಮ್ ಅನ್ನು ತಗೊಳಕ್ ಹೋದ್ರೆ ಸ್ವಲ್ಪ ಏನಾಗ್ಬೋದು, ಲೆಂತಿ ಆಗ್ಬೋದು ಪ್ರಾಬ್ಲಮ್. ಬಟ್ ಅದನ್ನೇ ನಾವ್ ಏನ್ ಮಾಡ್ತೀವಿ, ಶಾರ್ಟ್ ಆಗಿ ಮಾಡ್ಲಿಕ್ಕೆ ಫಸ್ಟ್ ವಿ ಆರ್ ಗೋಯಿಂಗ್ ಟು ಅಪ್ಲೈ ದ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡ್ತೀವಿ. ದಟ್ ಈಸ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾವನ್ನು ಇಲ್ಲಿ ಅಪ್ಲೈ ಮಾಡ್ತೀವಿ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ದಟ್ ಈಸ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಇಲ್ಲಿ ನೋಡಿ ಸೈನ್ ಎ ಇದೆ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಇದೆ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಇದು ಆಮೇಲೆ ನೆಕ್ಸ್ಟ್ ಸ್ಟೆಪ್ ಬರೋದು 2 ಸೈನ್ ಎ ಕಾಸ್ ಎ, ಕಾಸ್ ಎ ಅಲ್ಲ ಕೊಸಿಕೆಂಟ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೀಕೆಂಟ್ ಎ ಪ್ಲಸ್ 2 ಕಾಸ್ ಎ ಸೀಕೆಂಟ್ ಎ. ವಿ ನೋ ದಟ್ ಈಸ್ ಕೊಸಿಕೆಂಟ್ ಎ ಅನ್ನು 1 ಬೈ ಸೈನ್ ಅಂತ ನಾನು ಬರ್ಕೋಬಹುದು ಅಂಡ್ ಸೀಕೆಂಟ್ ಎ ಅನ್ನು 1 ಬೈ ಕಾಸ್ ಅಂತ ಬರ್ಕೋಬಹುದು. ಸೊ ನ್ಯೂಮರೇಟರ್ ಅನ್ನು ಮಾತ್ರ ನಾನು ಏನ್ ಮಾಡಿದೆ, ಈಕ್ವಲ್ ಇರೋದ್ರಿಂದ ಕ್ಯಾನ್ಸಲ್ ಆಯ್ತು ಇಲ್ಲಿ. ಸೊ ರಿಮೈನಿಂಗ್ ರೆಸ್ಟ್ ಆಫ್ ದ ನ್ಯೂಮರೇಟರ್ ಐ ಆಮ್ ಗೋಯಿಂಗ್ ಟು ರೈಟ್ ಆಸ್ ಇಟ್ ಈಸ್. ದಟ್ ಈಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಎಲ್ಲಾ ಟರ್ಮ್ಸ್ ಅನ್ನು ಆಸ್ ಇಟ್ ಈಸ್ ಬರ್ಕೋತೀನಿ. ಇಲ್ಲಿ 2 ಪ್ಲಸ್ 2 ಸರ್ ಎಲ್ಲಿಂದ 2 ಬಂತು, ಈ 2 ಇಲ್ಲಿ ಬಂದಿದೆ, ಈ 2 ಇಲ್ಲಿ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ, ಯು ಆರ್ ಗೋಯಿಂಗ್ ಟು ಆಡ್ 2 plus 2 4 and here you are going to use the identity sin square a plus cos square a is equal to 1. So 2 plus 2 plus 1 totally ನಿಮಗೆ 5 ಸಿಗುತ್ತೆ. Then what you are going to do here again identity 2 identities ಇದೆ ನೋಡಿ. ಇಲ್ಲಿ ಹೇಗೆ ಬಂತು ಸರ್ ಇದು ಅಂದ್ರೆ ನಾನು ಆಲ್ರೆಡಿ 3 ಐಡೆಂಟಿಟೀಸ್ ಹೇಳಿದೆ. ದಟ್ ಇಸ್ cosecant square a is equal to 1 plus cot square a and secant square a is equal to 1 plus tan square a. So ಈ 2 identities ಅನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. Again you are going to add the numbers, that is 5 plus 1 plus 1 7 ಆಗುತ್ತೆ and remaining cot square plus tan square that is equal to the RHS. So therefore this problem is ಇಲ್ಲಿ hence proved. 8 ಎಲ್ಲ ಮಾಡಿದ್ದೀರಾ ಅಂತ ಅನ್ಕೋತೀನಿ. Moving to the next problem. Sit ma, take sit. Okay, now the 9th problem. We will go to the 9th problem. Take a book and write down. Okay, so in the 9th problem, again coming back to our
4 ಸೂತ್ರಾಸ್, ದಟ್ ಈಸ್ ದ 4 ರೂಲ್ಸ್. ದಟ್ ಈಸ್ ದ ಫಸ್ಟ್ ರೂಲ್ ಯಾವುದು? ಎಸ್, ಸಿಂಪ್ಲೆಸ್ಟ್ ಫಾರ್ಮ್, ರೆಡ್ಯೂಸಿಂಗ್ ಟು ದ ಸಿಂಪ್ಲೆಸ್ಟ್ ಫಾರ್ಮ್. ಸೀಕೆಂಟ್ ಎ ಇದೆ, ಸೀಕೆಂಟ್ ಎ ಅನ್ನು ಸಿಂಪ್ಲೆಸ್ಟ್ ಫಾರ್ಮ್ ರೆಡ್ಯೂಸ್ ಮಾಡಬೇಕು. ಬಟ್ ಅದಕ್ಕಿಂತ ಮುಂಚೆ ನೋಡಿ, ಸಿಂಪ್ಲೆಸ್ಟ್ ಫಾರ್ಮ್ ರೆಡ್ಯೂಸ್ ಮಾಡಿನೂ ಇಲ್ಲಿ ಮಾಡಬಹುದು. ಆರ್ ನಾನು ಫಸ್ಟ್ ಡಿನಾಮಿನೇಟರ್ ಇಲ್ಲಿ ನಾನು ನೋಡಿದ್ರೆ ಇಲ್ಲಿ ಯಾವ ಒಂದು ಐಡೆಂಟಿಟಿ ಅಪ್ಲೈ ಮಾಡಬಹುದು. ಇಲ್ಲಿ ನೋಡಿ, ಸೀಕೆಂಟ್ ಎ ಪ್ಲಸ್ -1 + 1 ಇದೆ, ಇಲ್ಲಿ ಒಂದು ಫಾರ್ಮುಲಾ ಅಪ್ಲೈ ಮಾಡಬಹುದು. ನನ್ನ ತಲೆ ಓಡ್ಬೇಕು ನೋಡಿ. ಯಾವ್ದೇ ಒಂದು ಪ್ರಾಬ್ಲಮ್ ನಾನು ಮಾಡಕ್ಕಿಂತ ಮುಂಚೆ ನಾನು ಕ್ವಶನ್ ನೋಡಿದ ತಕ್ಷಣ ನನ್ನ ತಲೆಯಲ್ಲಿ ಅದು ಆನ್ಸರ್ ತಲೆಯಲ್ಲಿ ಬರ್ಬೇಕು ಫಸ್ಟ್. ದೆನ್ ಐ ಶುಡ್ ರೈಟ್ ಆನ್ ಪೇಪರ್. ನಾನು ಪೇಪರ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬಾರ್ದು. ಕ್ವಶನ್ ಆನ್ಸರ್ ಬುಕ್ಲೆಟ್ ನಿಮ್ಗೆ ಏನಿರುತ್ತೆ, ನೀವು ಹೇಗೋ ಪೆನ್ನಲ್ಲಿ ಬರೆಯುವಂಥದ್ದು, ಪೆನ್ಸಿಲ್ ಅಲ್ಲಲ್ಲ, ಪೆನ್ಸಿಲ್ ಅಲ್ಲಿ ಬರ್ದು ಎರೇಸ್ ಮಾಡ್ಲಿಕ್ಕೆ. ಸೊ ಪೆನ್ನಲ್ಲಿ ಬರೆಯೋದ್ರಿಂದ ಫಸ್ಟ್ ಆನ್ಸರ್ ನಿಮ್ಗೆ ತಲೆಯಲ್ಲಿ ಬರಬೇಕು. ದೆನ್ ಯುವರ್ ಆನ್ಸರ್ ಶುಡ್ ಬಿ ಆನ್ ಯುವರ್ ಆನ್ಸರ್ ಬುಕ್ಲೆಟ್ ಶೀಟ್. ಓಕೆನಾ? ಓಕೆ, ಸೊ ಫೈನ್. ಇಲ್ಲಿ ಏನ್ ಮಾಡ್ತೀರಾ, ಎರಡೂ ಕೂಡ ಏನ್ ಮಾಡ್ತೀರಾ, ಮಲ್ಟಿಪ್ಲೈ ಮಾಡಿ LCM ತಗೋಬೇಕು. ಇಲ್ಲಿ LCM ತಗೊಳ್ಳೋದು ಹೇಗೆ? ಇಫ್ ಡಿನಾಮಿನೇಟರ್ ಇಸ್ ನಾಟ್ ಸೇಮ್, ಯು ಆರ್ ಗೋಯಿಂಗ್ ಟು ಕ್ರಾಸ್ ಮಲ್ಟಿಪ್ಲೈ. ದಟ್ ಈಸ್ ಈ ಟರ್ಮ್ ಮತ್ತೆ ಈ ಟರ್ಮ್ ಅನ್ನು ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ತೀರಾ. ದೆನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇದು ಇಲ್ಲಿ ಬರುತ್ತೆ, ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಇದು ಇಲ್ಲಿ ಬರುತ್ತೆ. +1 and -1 going to cancel. Secant A plus secant A 2 secant A ಆಗುತ್ತೆ. Here you are going to apply the formula, that is A minus B into A plus B is equal to A square minus B square. A square minus B square. So again you are going to get like this here, secant square minus A. You know that 1 plus tan is equal to secant square A, tan square A is equal to secant square A minus 1. So secant square A minus 1 ಜಾಗದಲ್ಲಿ tan square A ಅಂತ ಬರ್ಕೋತೀರಾ. ಈ tan square A ಅನ್ನು ಉಲ್ಟಾ ರೆಸಿಪ್ರೋಕಲ್ ಮಾಡಿದ್ರೆ, ನಾನು ಇದು ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರೆದ್ರೆ cos by sin ಆಗುತ್ತೆ, cos by sin ಆಗುತ್ತೆ, cos ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. 2 1 by sin ಅನ್ನು ನಾನು ಏನ್ ಮಾಡ್ತೀನಿ, 1 by sin ಅನ್ನು cosecant A ಅಂತ ಬರ್ಕೋತೀನಿ, cos by sin ಅನ್ನು cot A ಅಂತ ಬರ್ಕೋತೀನಿ. So therefore hence 2 cosecant A cot A ಅಂತ ನಮಗೆ ಆನ್ಸರ್ ಬಂತು. I hope you have understood till here. So next one, that is the 10th one. ಇದು ಕೂಡ ನಿಮ್ಮ ಮಾಡೆಲ್ ಪೇಪರ್ ಅಂಡ್ ಪ್ರಿಪರೇಟರೀಸ್ ಅಲ್ಲಿ ಕೇಳಿರುವಂತದ್ದು ಪ್ರಾಬ್ಲಮ್. ಮಾಡೆಲ್ ಪೇಪರ್ ಅಂಡ್ ಪ್ರಿಪರೇಟರೀಸ್ ಇದೆಲ್ಲ ನೀವು ಮಾಡಿದಿರ ಅಂತ ಅನ್ಕೊಂಡಿದೀನಿ. ನೀವು ಇನ್ನೂವರೆಗೂ ಇದು ಕಲ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಈ ವಿಡಿಯೋ ಆದ್ಮೇಲೆ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಿರೋದನ್ನು ನಿಮ್ಗೆ ಅರ್ಥ ಆಗಿದ್ರೆ, ಅರ್ಥ ಆಗಿದೆ ಸರ್ ಅಂತ ಒಂದು ಕಮೆಂಟ್ ಮಾಡಿ. ನನ್ಗೆ ಯಾವಾಗ ಕಾನ್ಫಿಡೆನ್ಸ್ ಬರುತ್ತೆ ನಾವು ಮಾಡಿರೋದು ಇದು ಯೂಸ್ಫುಲ್ ಆಯ್ತು ಅಂತ. ಓಕೆನಾ? ಸೊ 10th one ಪ್ರಾಬ್ಲಮ್ ಲಾಸ್ಟ್ ಒಂದು ಮಾಡೋಣ. ದಟ್ ಈಸ್ ಇಲ್ಲಿ ನೋಡಿ, √3 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ನೋಡಿ ಟೇಬಲ್ ಅನ್ನು ಹೇಗೆ ನೆನ್ಪಿಟ್ಕೋಬೇಕು ಸರ್? ಈ 10th one ನೋಡಿ, ಈ ಒಂದು ಇದೆ, ಈ ಒಂದು ಪ್ರಾಬ್ಲಮ್ ಇದೆ, ಇದು ಒಂದು ಕೇಳ್ತಾನೆ. ಯಾವ ತರ ನೆನ್ಪಿಟ್ಕೋಬೇಕು? ವಾಟ್ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ ಅನ್ನು ಮೈಂಡ್ ಅಲ್ಲಿ ಫಸ್ಟ್ ಬರಬೇಕು. 0, 30, 45, 60, 90 ಆದ್ಮೇಲೆ ಇದ್ದೇ ಇರುತ್ತೆ. ಹೌ ವಿ ಆರ್ ಗೋಯಿಂಗ್ ಟು ಬೈ ಹಾರ್ಟ್ ದ ವ್ಯಾಲ್ಯೂಸ್? 0, half, halfest, √3/2 1. ಫಾಸ್ಟ್ ಆಗಿ ನೆನ್ಪಿಟ್ಕೋಬೇಕು. ಯಾವ ತರ? 0, half, halfest, √3/2 1. 0, half, halfest, √3/2 1. ಸೊ ವಾಟ್ ಈಸ್ halfest? halfest ಅಂದ್ರೆ 1/√2. 1/√2 ಅಂದ್ರೆ ಏನಂತ ಅನ್ಕೋಬೇಕು? halfest ಅಂತ ನಮ್ಮ ಭಾಷೆಯಲ್ಲಿ ಅನ್ಕೋಬೇಕು ಅಷ್ಟೇ. ನೋಡಿ ಇಲ್ಲಿ ಬರೀತೀನಿ ನೋಡಿ, 0, half, halfest, √3/2 1. ಏನಾಯ್ತು? 0, half, halfest, √3/2 1. ಸೊ ಅದೇ ರೀತಿಯಲ್ಲಿ ಉಲ್ಟಾ ಬರ್ಕೊ ಬಂದ್ರೆ ಕಾಸ್ಟ್ ಆಗುತ್ತೆ. ಅಂಡ್ ಟ್ಯಾನ್ ಇದು ವೆರಿ ಈಸಿ. ಟ್ಯಾನ್ ಏನು? 0, 1/√3, 1, √3, ಇನ್ಫಿನಿಟಿ ಆರ್ ನಾಟ್ ಡಿಫೈನ್ಡ್ ಅಂತ ಬರುತ್ತೆ. ಯಾವುದು? ಟ್ಯಾನ್. ಸೊ ಇಲ್ಲಿ ನಿಮ್ಗೆ ಕೊಟ್ಟಿರುವಂತದ್ದು ಕಾಟ್. ಕಾಟ್ ಅಂದ್ರೆ ಏನು? ಉಲ್ಟಾ ರೆಸಿಪ್ರೋಕಲ್ ಮಾಡ್ಬೇಕಷ್ಟೇ. ಸೊ ಕಾಟ್ 30 ಅಂದ್ರೆ ಟ್ಯಾನ್ 30 1/√3. ಕಾಟ್ 30 ಏನಾಗುತ್ತೆ? √3 ಆಗುತ್ತೆ. ಸೊ ವ್ಯಾಲ್ಯೂಸ್ ಅನ್ನು ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಇಲ್ಲಿ ನೋಡಿ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ √3 ಇಂಟು ಹೋಲ್ ಟರ್ಮ್ ಮಾಡಬೇಕು. √3 minus √9. ಮಲ್ಟಿಪ್ಲಿಕೇಶನ್ ವಿತ್ ದ ರೂಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀವೆಲ್ಲ ಏನ್ ಮಾಡ್ತೀರಾ ಗೊತ್ತಾ? √3 ಇಂಟು 3 ಇದೆ. ಸೊ ನೀವೇನ್ ಮಾಡ್ತೀರಾ? √9 ಅಂತ ಬರೀತೀರಾ? ನೋ, √3 ಇಂಟು 3 is 3√3, whereas √3 into √3 is √9. ದೆನ್ ಪ್ಲಸ್ ಇದೆ, ಪ್ಲಸ್ ಹಾಕೋತೀರಾ. 1 into √3, 1 into 3 3, 1 into √3 minus √3. ಅದು ಹಾಗೆ ಇರುತ್ತೆ. ಸೊ ಯು ನೋ √9 is 3. ಸೊ ಪ್ಲಸ್ ಅಂಡ್ ಮೈನಸ್ ಕ್ಯಾನ್ಸಲ್. 3 minus √3 ಇಲ್ಲಿ ಸಿಗುತ್ತೆ. ಈ ಕಡೆ ನೀವು ಸಾಲ್ವ್ ಮಾಡಿದ್ರೆ ಅದು ಸೇಮ್. tan 60 is here. ಎಲ್ಲಿದೆ ನೋಡಿ. ನೀವು ಮೇಲೆ ಇಲ್ಲ, ಇನ್ಫಿನಿಟಿ ಅಲ್ಲ, ಇನ್ಫಿನಿಟಿ ಇಸ್ ನಾಟ್ ಡಿಫೈನ್ಡ್ ಇಸ್ 90 ಡಿಗ್ರಿ. 60 ಅಲ್ವಾ? ಎವ್ರಿ ಟೈಮ್ ಯು ರಿಮೆಂಬರ್ 45 ಅಂದಿದ ತಕ್ಷಣ ಮಿಡಲ್ ಟರ್ಮ್ಸ್ ಎಲ್ಲ 1/√2, 1/√2.
1/√2 1/√2 ಯಾವ್ದು ಬರುತ್ತೆ, ಮಿಡಲ್ ಟರ್ಮ್ ಬರುತ್ತೆ. ಅದೇ ನಿಮ್ಗೆ tan ಅಲ್ಲಿ ಬಂದ್ರೆ ಆಲ್ವೇಸ್ tan 45 is 1, ಅದೊಂದು ನೆನ್ಪಿಟ್ಕೊಳ್ಳಿ. ಈ ಕಡೆ ಬರೋದು 1/√3, ಈ ಕಡೆ ಬರುವಂತದ್ದು √3, ಎರಡು ಅಲ್ಲೇ 1 ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ನಿಮ್ಗೆ ಫೈನಲಿ ಅಲ್ಟಿಮೇಟ್ಲಿ √3 ಹೋಲ್ ಕ್ಯೂಬ್ ಇದೆ ಇಲ್ಲಿ, ವೆರಿ ಇಂಪಾರ್ಟೆಂಟ್. ಕ್ಯೂಬ್ ಮತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಲ್ಲ. ನೀವೇನ್ ಮಾಡ್ಬೇಕು ಅಂದ್ರೆ ಕ್ಯೂಬ್ ಇರೋದ್ರಿಂದ ನಾನು ಸ್ಕ್ವೇರ್ ಅಂತ ಬರ್ಕೋಬೇಕು, ಇನ್ನೊಮ್ಮೆ ಬರ್ಕೋಬೇಕು. ಬಿಕಾಸ್ ಸಿ 2 ಕ್ಯೂಬ್ ಅಂದ್ರೆ ನಾನು ಏನ್ ಮಾಡ್ಬೋದು, 2 ಸ್ಕ್ವೇರ್ ಇಂಟು 2 ಅಂತ ಬರ್ಕೋಬಹುದು. ಅದೇ ರೀತಿಯಲ್ಲಿ √3 ಹೋಲ್ ಕ್ಯೂಬ್ ಅಂದ್ರೆ √3 ಹೋಲ್ ಸ್ಕ್ವೇರ್ ಇಂಟು √3 ಅಂತ ನಾನು ಬರ್ಕೋಬಹುದು. ಇಲ್ಲೇನಾಗುತ್ತೆ, ಸ್ಕ್ವೇರ್ ಅಂಡ್ ರೂಟ್ ಕ್ಯಾನ್ಸಲ್ ಆಗುತ್ತೆ, √3 ಹಾಗೆ 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 3 ಇದೆ, ಇದು 3√3 ಮೈನಸ್ √3 ಸೇಮ್. ದೇರ್ ಫಾರ್ ಹೆನ್ಸ್ ಪ್ರೂವ್ LHS ಈಕ್ವಲ್ ಟು ದ RHS. ಇಲ್ಲಿ ಪ್ರೂವ್ ಆಯ್ತು. ಅಂಡ್ ದ ಲಾಸ್ಟ್ ನೋಡಿ, ಈ ಆನ್ಸರ್ ಕೂಡ ಇಲ್ಲಿದೆ. ಇದು ಅರ್ಥ ಆಗಿದೆ ಅಂತ ಅನ್ಕೋತಿದ್ದೀನಿ. ಜಸ್ಟ್ ಯು ಆರ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಅಂಡ್ ಸ್ಕ್ವೇರ್ ಇಟ್, ಆಡ್ ದ ಫ್ರಾಕ್ಷನ್ಸ್ ಅಂಡ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್. ಇಲ್ಲಿ ನಿಮ್ಗೆ ಬೇಸಿಕ್ ಅಡಿಷನ್ ಆಫ್ ಫ್ರಾಕ್ಷನ್ಸ್ ಗೊತ್ತಿದ್ರೆ ಸಾಕು. ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಆಫ್ ಫ್ರಾಕ್ಷನ್ಸ್, ಡಿನಾಮಿನೇಟರ್ ಸೇಮ್ ಇಲ್ಲದೆ ಇದ್ದಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ತಗೋಬೇಕು. ಇಲ್ಲಿ ನೋಡಿ 3 ಟರ್ಮ್ಸ್ ಬಂದ್ಬಿಟ್ಟೈತೆ. ಸರ್ ಹೇಗೆ ಸರ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು? 3 ಟರ್ಮ್ಸ್ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಫಸ್ಟ್ 2 ಟರ್ಮ್ಸ್ ಮಾಡ್ಕೊಳ್ಳಿ, -1 ಹಾಗೆ ಉಳಿಸ್ಕೊಳ್ಳಿ, ಆಮೇಲೆ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಇದನ್ನು ಕೂಡ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅಷ್ಟೇ. ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್ ಆಸ್ 67 divided by 12. I hope you have understood till here all the trigonometric proof that problems ಅನ್ನು ನಾನು ಇಲ್ಲಿ ಮಾಡಿದ್ದೀನಿ. ಅಂಡ್ ಅದ್ರ ಜೊತೆಯಲ್ಲಿ ಇಲ್ಲಿ ನಿಮ್ಗೆ ಅಪ್ಲಿಕೇಶನ್ ಟು ಟ್ರಿಗ್ನೋಮೆಟ್ರಿ ಒಂದ್ 8 ಕ್ವಶನ್ ನಾನು ಎಲ್ಲಾ ಮಾಡಲ್ ಪೇಪರ್ಸ್ ಅಲ್ಲಿ ಇರುವಂತದನ್ನು ನಾನು ಇಲ್ಲಿ ಮಾಡಿದ್ದೀನಿ. ಇಷ್ಟು ನೀವು ಅಪ್ಲಿಕೇಶನ್ ಟು ಟ್ರಿಗ್ನೋಮೆಟ್ರಿ ಪ್ರಾಬ್ಲಮ್ಸ್ ಅನ್ನು ನೀವು ಕಲ್ತಿದ್ರೆ ನೀವು ಎಕ್ಸಾಮ್ ಅಲ್ಲಿ ಈಸಿಲಿ ಯು ಕ್ಯಾನ್ ಸಾಲ್ವ್ ಎನಿ ಟ್ರಿಗ್ನೋಮೆಟ್ರಿಕ್. ಅಪ್ಲಿಕೇಶನ್ ಟು ಟ್ರಿಗ್ನೋಮೆಟ್ರಿನೂ ಕೂಡ ಸಾಲ್ವ್ ಮಾಡ್ಬೋದು. ನಿಮ್ಗೆ ಅಪ್ಲಿಕೇಶನ್ ಟು ಟ್ರಿಗ್ನೋಮೆಟ್ರಿ ಅಂದ್ರೆ ತಲೆನೋವು. ಐ ನೋ ಎಲ್ಲಾ ಪ್ರಾಬ್ಲಮ್ಸ್ ಅಟೆಂಡ್ ಮಾಡಿರ್ತೀರಾ, ಈ ಪ್ರಾಬ್ಲಮ್ ಅನ್ನು ಅಟೆಂಡ್ ಮಾಡಕ್ ಹೋಗಲ್ಲ, ಹಾಗೆ ಖಾಲಿ ಬಿಟ್ಟು ಬಂದಿರ್ತೀರಾ. ದಟ್ ಈಸ್ 4 marks 5 marks ಕ್ವಶನ್ ಕೊಟ್ಟಿರ್ತಾನೆ, ಇಷ್ಟು ಉದ್ದ ಇದೆಯಲ್ಲ ಸಾರ್ ಅಂತ ನೋಡ್ಕೊಂಡು ಎದುರುಕೊಂಡು ಓದಕ್ಕೆ ನೀವು ಸೋಂಬೇರಿಗಳು. ಕ್ವಶನ್ ಓದ್ಲಿಕ್ಕೆ ಸುಸ್ತಾಗುತ್ತೆ ನಿಮ್ಗೆಲ್ಲ. ನೀವೇನ್ ಮಾಡ್ತೀರಾ, ಕ್ವಶನ್ ಓದಕ್ ಹೋಗಲ್ಲ. ಸರ್ ತಲೆನೋವೇ ಬೇಡ, ಇದು ನೋಡಿ ವಿಚಿತ್ರ ಡಯಾಗ್ರಾಮ್ ಕೊಟ್ಟಿದ್ದಾನೆ, ಇದು ಬೇಡ ಕ್ವಶನ್ ಬೇಡ ಅಂತ ಏನ್ ಮಾಡ್ತೀರಾ, ಅಲ್ಲೇ ಸ್ಪಾಟ್ ಅಲ್ಲಿ ಬಿಟ್ಬಿಟ್ಟು ಗಿವ್ ಅಪ್ ಸರ್, ನೆವರ್ ಗಿವ್ ಅಪ್ ಅನ್ನೋ ಆಟಿಟ್ಯೂಡ್ ಅನ್ನು ಬಿಟ್ಟು ಸರ್ ಶೂಟ್ ಮಾಡ್ಬಿಡಿ ನನ್ಗೆ, ನಾನು ಇದಂತೂ ಮಾಡಲ್ಲ ಅಂತ ಸರೆಂಡರ್ ಮಾಡ್ಬಿಟ್ಟು ಬಂದ್ಬಿಡ್ತೀರಾ. ಸೊ ಆ ಸರೆಂಡರ್ ಮಾಡಕ್ ಹೋಗ್ಬೇಡಿ, ಏನ್ ಮಾಡಿ ಸಾಲ್ವ್ ಮಾಡಿ, ಅಟ್ಲೀಸ್ಟ್ ಟ್ರೈ ಮಾಡಕ್ ಹೋಗಿ. ವೆರಿ ಈಸಿ ಇದೆ. ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಇದನ್ನು ಹೇಳ್ಕೊಡ್ತೀನಿ ಯಾವ ತರ ಅಪ್ಲಿಕೇಶನ್ ಟು ಟ್ರಿಗ್ನೋಮೆಟ್ರಿ ಅನ್ನು ಸಾಲ್ವ್ ಮಾಡಬೇಕು ಅಂತ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟಿಲ್ ಹಿಯರ್. ಇಫ್ ಯು ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ಡ್ yet, go and please subscribe to my channel Max with Moin, and also share this video to your friends, because only in one day you have your final exam, that is Max exam. I wish you all the best. Score out of out in Max exam, and go and comment in my video that you have scored out of out because of me. I will feel very happy and I have a surprise gift for you. Thank you.